ಹಾಯ್ ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ವಿಜಯದಶಮಿ ದಿನದ ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಸ್ವಲ್ಪ ದಿನಗಳ ಕಾಲ ನಾನು ಬ್ರೇಕ್ ತೊಗೊಂಡಿರೋದ್ರಿಂದ ಈ ವಿಡಿಯೋಸ್ ಎಲ್ಲ ಹಾಗೇ ಇದ್ದು ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ನೋಡಿಕೊಂಡು ಬರೋಣ ಅಂತ. ಊರಿಗೆ ಬಿಡ್ರಿ, ನಾವೆಲ್ಲ ಜೊತೆಲಿ ಹೋಗ್ತೀವಿ ಅಂದರು. ಏನಂತೆ? ಇಲ್ಲ, ನಾಳೆ ಹೋಗ್ತಾರ. ನಾಳೆನೂ ಹೋಗ್ತೀನಿ. ಹ್ಞೂ, ರಾತ್ರಿ 9 ಗಂಟೆಲ್ಲ ಏನೋ ಬಂದ್ರಂತ. ಮತ್ತೆ ದಸರಾ ರಂಜಾ ಟೈಮಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ಬಂದಿದ್ದಂಥ ನೆಕ್ಸ್ಟ್ ಡೇ ದಿನದ ಮಾರ್ನಿಂಗ್ ಲಾಗು ಇದು. ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಕಾರ್ಗೆ ಮತ್ತು ಏನು ಟ್ಯಾಕ್ಟ್ರಿಗೆಲ್ಲ ಪೂಜೆ ಮಾಡೋಣ ಅಂತ. ಮತ್ತು ಇವತ್ತು ಒಂದು ಸ್ಪೆಷಲ್ ಡೇ ಕೂಡ. ಏನಪ್ಪ ಸ್ಪೆಷಲ್ ಅನ್ನೋದಕ್ಕಿಂತ ಒಂದು ದುಃಖದ ದಿನ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ತೀರ್ಕೊಂಡಿದ್ದಂಥ ದಿನ ಇವತ್ತಿಗೆ 6 ವರ್ಷ ಕಂಪ್ಲೀಟಾಗಿ 7ನೇ ವರ್ಷಕ್ಕೆ ಬೀಳ್ತಾ ಇದೆ. ಆ ಒಂದು ಪೂಜೆ ಕೂಡ ಇವತ್ತಿನ ಲಾಗಾಗಿರುತ್ತೆ. ಬನ್ನಿ, ಇವತ್ತು ನೆನ್ನೆ ಬರುವಾಗ ಹಾಗೆ ಅಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಲ್ಲ ಹೋಟೆಲ್ ಹತ್ರ, ಅಲ್ಲಿ ಏನೆಲ್ಲ ತೊಗೊಂಡಿದ್ರು ಅಂತ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ. ಆ ಲಾಗ್ ನೋಡಿಲ್ಲ ಅಂದರೆ ಐ ಬಟನ್ ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡಿ. ಈ ಒಂದು ಕಾರು ಮತ್ತು ಇನ್ನೂ ಸುಮಾರು ಐಟಮ್ಸ್ಗಳು ಕೂಡ ತೊಗೊಂಡಿದ್ದಾರೆ. ಬರ್ತಾ ಬರ್ತಾ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಇವಾಗ ಬಂದು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆಗೆ ಹೋಗ್ತಾ ಇದ್ದೀವಿ. ಇವತ್ತು ನವರಾತ್ರಿ ಲಾಸ್ಟ್ ಆಗಿರೋದ್ರಿಂದ ನವರಾತ್ರಿ ಪೂಜೆನೂ ಕೂಡ ಮಾಡಬೇಕಾಗಿದೆ. ಇವಾಗ ಫಸ್ಟು ಬಂದು ನಮ್ಮ ಅತ್ತೆ ಪೂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಮಕ್ಕಳು ಕೂಡ ಬಂದು ಕೂತಿದ್ದಾರೆ ಇಲ್ಲಿ. ತೊಳ್ದೇ ಇಲ್ಲ ಇದ್ರ ಮೇಲೆಲ್ಲ. 102 to 112 60 70. ನಾವು ಇವತ್ತು ಕೂಡ ಧರ್ಮಸ್ಥಳದಲ್ಲೇ ಇದ್ದು ಅಲ್ಲಿ ನೋಡಿಕೊಂಡು ಬರೋಣ, ಇನ್ನೇನು 2 ಡೇಸ್ ರಜೆ ಇದೆ ಇನ್ನೂ ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಆದರೆ ಈ ಒಂದು ಪೂಜೆಗೋಸ್ಕರ ನಾವು ನೈಟೇ ಬೇಗನೆ, ಇವತ್ತೇನೇ ಆಗಲಿ ಇವತ್ತು ನೈಟೇ ಹೋಗ್ಬೇಕು ಊರಿಗೆ ಅಂದ್ಬಿಟ್ಟು ಬಂದಿದ್ದು. ಇವಾಗ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಹಸ್ಬೆಂಡು. ಇಲ್ಲೇ ಪಕ್ಕದಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಇವತ್ತು ನವರಾತ್ರಿ ಪೂಜೆ ಲಾಸ್ಟ್ ಪೂಜೆ ಆಗಿರೋದ್ರಿಂದ ಅಲ್ಲಿ ಶ್ಲೋಕಗಳೆಲ್ಲ ಹೇಳ್ತಾ ಇದ್ದಾರೆ, ಅದೊಂದು ವಾಯ್ಸ್ ಕೇಳಿಸ್ತಾ ಇದೆ. ಇವಾಗ ಎಲ್ಲರೂ ಕೂಡ ಸೇರಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಇದು ಪೂಜೆ ಎಲ್ಲ ಆಯಿತು, ನಂತರ ನವರಾತ್ರಿ ಲಾಸ್ಟ್ನೇ ಪೂಜೆ ದೇವ್ರ ಪೂಜೆ ಕೂಡ ಮಾಡಬೇಕು. ಆಮೇಲೆ ಟ್ಯಾಕ್ಟ್ರಿ ಕಾರ್ ಪೂಜೆ ಇದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಹಳೆ ವಿಡಿಯೋನೇ ಅಂತಲೇ ಹೇಳ್ತೀನಿ, ಹೊಸ ವಿಡಿಯೋ ಅಂತೂ ಅಲ್ಲ. ಮಾಡಿ ಇಟ್ಕೊಂಡಿದ್ದೆ, ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ವಲ್ಲ, ಮೆಮೊರಿ ಇರಲಿ ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ. ನಾವು ಇವತ್ತು ಏನೇ ಅಚೀವ್ ಮಾಡಿದ್ರೂ ಇವ್ರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಅಷ್ಟೇ, ಬೇರೆ ಇನ್ಯಾರ ಆಶೀರ್ವಾದನೂ ಕೂಡ ನಮ್ಮ ಮೇಲಿಲ್ಲ. ಎಲ್ಲ ದ್ವೇಷಿಗಳೇ ನಮ್ಮ ಮೇಲೆ. ಅವ್ರನ್ನಂತೂ ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ. ನಾವಿರೋವರೆಗೂ ಅವ್ರನ್ನ ಸೇವೆ ಮಾಡಿಕೊಂಡೇ ಬಂದಿದ್ದೀವಿ. ಅವರಿರೋವರೆಗೂ, ಇನ್ನು ಮುಂದೆ ನಾವಿರೋವರೆಗೂ ಅವರ ಒಂದು ಪೂಜೆ ಪುರಸ್ಕಾರ ಮರೆಯೋದಿಲ್ಲ. ನಾವಿರೋವರೆಗೂ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ನಾನು ಅಕಸ್ಮಾತ್ ಸತ್ತೋದ್ರೆ ನೀನು ನನಗೆ ಮಾಡಲಿದ್ರು ಸರಿ, ಗೌರಮ್ಮಜ್ಜಿಗೆ ಮಾಡು. ಓಕೆ, ನಾನು ಸತ್ತೋದು ನನಗೆ ಮಾಡಲಿದ್ರು ಸರಿ, ನೀನು ಗೌರಮ್ಮಜ್ಜಿಗೆ ಮಾಡು. ನಾನು ಹಿಂದೆನೇ ಇದ್ದು ಕಾಪಾಡುತ್ತಮ್ಮ. ಒಳಗಡೆ ಇಕ್ಕು, ಆಚೆ ಇಕ್ಬೇಡ, ಎಲ್ಲ ಜಾಗ ಬಿಡ. ಅಮ್ಮನಿಗೆ ಸ್ವಲ್ಪ ಅಲ್ಲೊಂದು ಇದು ಕಿತ್ಕೊಡು, ಪತ್ರ ಇದು ಇದಕ್ಕೆ ಇಲ್ಲಿ ಕೆಳಗಡೆ ಹಾಕ್ತೀನಿ ಎಲ್ಲ ಹಂಗೆ ಕಡ್ಡಿ ಕಿತ್ಕೊಡು ಒಂದೆರಡು.
ಏನಾದರೂ ಸ್ಪೆಷಲ್ ಅಡುಗೆ ಮಾಡಿ ಎಡೆ ಇಟ್ಟು ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ನೈಟ್ 1 ಗಂಟೆ ಆಯ್ತಲ್ವ ಬರೋದು, ಎದ್ದೇಳೋದು ಕೂಡ ಸ್ವಲ್ಪ ಲೇಟ್ ಆಯಿತು. ಸರಿ ಅಂದ್ಬಿಟ್ಟು ಇವಾಗ ಮೊಸರನ್ನ ಎಡೆ ಇಟ್ಟು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು. ಇವಾಗ ತರ್ಬೋದು ನೆಲ್ಲಿಕಾಯಿ ಇದೆ, ಅದನ್ನು ಕೇಳ್ತಾ ಇದ್ದಾರೆ, ಬೆಟ್ಟದ ನೆಲ್ಲಿಕಾಯಿ. ಇವಾಗ ಗೊದ್ದ ಇಲ್ಲ ಅಲ್ಲ ಮರದಲ್ಲಿ, ಗಿಡನೂ ಒಂದು ಸ್ವಲ್ಪ ಚೆನ್ನಾಗಾದಂಗೆ ಕಾಣಿಸ್ತೈತೆ. ಫೈನಲಿ ಪೂಜೆ ಆಯಿತು. ದೇವ್ರದ್ದು ಲಾಸ್ಟ್ ಪೂಜೆ ನವರಾತ್ರಿ ಊರಲ್ಲಿ ಮಾಡೋ ಥರ ಇತ್ತು. ಖುಷಿ ಆಯಿತು ಊರಲ್ಲಿ ನವರಾತ್ರಿ ಲಾಸ್ಟ್ ಪೂಜೆ ಮಾಡಿದ್ದು ಥರ ಸಮಾಧಾನ ಅಂತ ಅನ್ನಿಸ್ತು. ಅವರೆಲ್ಲರೂ ಕೂಡ ಬೆಟ್ಟದ ನೆಲ್ಲಿಕಾಯಿ ಕೀಳ್ತಾ ಇದ್ದಾರೆ. ನಾವು ಕೂಡ ಇವಾಗ ಗಾಡಿ ಪೂಜೆ, ಟ್ರ್ಯಾಕ್ಟ್ರ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಡ್ತೀವಿ. ನಡಿಯ ಬಲ್ಲಿ ಈ ಕಡೆ ಬಾ, ಮುಂದೆ ಬಿಡು ಅವ್ರನ್ನ. ನಡಿ 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 ನಡಿಯಾ. ಅವನು ಆ ಕಡೆಗೆ ಹೋಗಕ್ಕೆ ಹೊಸಾಡ್ತಾನೆ. ಹೂವು ಹಾಕು, ಅಲ್ಲೇ ಇತ್ತಲ್ಲ ಚಾಕ ಇಲ್ಲ ಏನು ತಂದ ಏನು ಹಾಕಿದ್ದೀರಾ? ಆರ ಇಲ್ಲ ಇದಕ್ಕೆ ಹಾಕಿದೆ, ಅದಕ್ಕೆ ಹಾಕಕ್ಕೆ ಆಗಿಲ್ಲ. ಅಲ್ಲೇ ಸೀಟ್ ಮೇಲೆ ಬ್ಯಾನೆಟ್ ಏನಿಲ್ಲ, ಚಿಕ್ಕದಾನೆ. ಚಿಕ್ಕದಲ್ಲ, ಕೆಳಗಡೆ ಉತ್ತದೆ. ಉಸ್ತದ ಅಲ್ಲಿಗೆ ಇಲ್ಲಿಗೆ ಕಟ್ಟಿದ್ರು ಅಳತೆ ನೋಡಿದೆ, ಕೆಳಗೆ ಉತ್ತೆ. ಆ ಬ್ಯಾಗ್ ಕೊಡಪ್ಪ, ಡಿಕ್ಕಿ ಇಕ್ಲಿ. ಮೊನ್ನೆ ಏಮ ಆ ಬ್ಯಾಗ್ಗಳೆಲ್ಲ ಡಿಕ್ಕಿ ಇಕ್ಲಿ. ನಾನು ಮಾಡಿಲ್ಲ, ಹಂಗೆ ಇಕ್ಕೋಗು. ನೋಡಿ ನಮ್ಮ ಕಾರ್ ಪಳ ಪಳ ಹೊಳೆಯುತ್ತಿದೆ. ಪಿಲ ಪಿಲ ಪಳ ಪಳ. ಮಹೀಂದ್ರ, ಬಟ್ ಮಹೀಂದ್ರ ಅಷ್ಟೇ. ಬಟ್ ವಿ ಶುಡ್ ನಾಟ್ ಸೋ ದಿ ನಂಬರ್ ಪ್ಲೇಟ್. NCR ಟ್ರ್ಯಾಕ್ಟರ್ ಇದನ್ನು ಪಳ 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 ಹೊಳೆಯುತ್ತಿದೆ. ವಾಶ್ ಮಾಡಿದ್ರು ನೋಡಿ, ವಾಶ್ ಮಾಡಿದ್ರು ಹಿಂಗಾಗಿದೆ. ಏನು ಮಾಡೋದು? ಹಂಗೆ ಒಂದು 5 ಪ್ಲೇಟ್ ಇಸ್ಕೊಂಡ್ಬಂದು ನಾವು ಇಲ್ಲೇ ತಿನ್ಕೊಂಡು ಹೊರಟು. ಒಬ್ಬೊಬ್ಬರೇ ಅದರ ಪ್ಲೇಟ್ ಅಮ್ಮ, ನೀವು ಹಂಗೆ ಹೋಗಿ ತಗೊಂಡು ನೀನು ಹೋಗಿ ಪಾಪಣ್ಣ, ನೀನು ಹೋದ್ರೆ ಕೊಡ್ತಾರೆ. ಯಾರು ಹೋದ್ರು ಕೊಡ್ತಾರೆ. ನಿಮ್ಮ ಎಲ್ಲ ಪ್ಲೇಟ್ ಪ್ಲೇಟೆಲ್ಲ ಕೊಡ್ತಾರೆ. ಹೋಗವ ಬೇಜಾರು ಮಾಡೋರು. ಬೆಳಗ್ಗೆ ಅಂದ್ರೆ ದೊಡ್ಡ ದೊಡ್ಡ ತಬ್ರೆಗಳೆಲ್ಲ ಮಾಡೋದು. ಇವತ್ತು ಚಾಮುಂಡಮ್ಮಂದು ಈ ಸೂರ್ಯ ಮೆರವಣಿಗೆ ಗೊಂಬೆ ತಂದ ಅಲ್ಲಿ ಹೋಗಿ ಬಂದಿದ್ದ. ನೀನು ಹೋಗು, ಫೋಟೋ ಸ್ಟುಡಿಯೋ ಈ ಪ್ರಸಾದ ತಗೊಂಡೋಗಿ ಬನ್ನಿ.
ಸಿಂಪಲ್ ಆಗಿ ಇರ್ತದೆ. ಅಲ್ಲೇ ಹೊಡಿ. ಆಗಲ್ಲ, ಅಲ್ಲಿ ಕಲ್ ಮೇಲೆ ಹೊಡಿ. ಮಾಡಮ್ಮ ನೀನು ಮಾಡು, ಕಡ್ಡಿ ಹೆಚ್ಚು ಹೋಗ್ಲಿ. ಹೋಗ್ಲಿ ಇದು ಮಾಡ್ಕೊಡು. ನೀನು ಬಿರ್ನೆ ಇಸ್ಕೊಂಬಂದ ಎಲ್ಲ ಕುತ್ಕೊಂತಿಲ್ಲ. ಬರ್ತಾರಿರು, ಅದು ಮೂವ್ ಮಾಡಿಬಿಡ್ರಿ, ಎಲ್ಲ ಮೂವ್ ಮಾಡಿಬಿಡ್ರಿ. ಅದೇ ಒಂದು ಸ್ವಲ್ಪ ಮೂವ್ ಮಾಡಿಬಿಡಿ. ಯಾರು ಮಾಡ್ತಾರೆ? ಅವಳು ಬಂದ್ಲಲ್ಲ, ನಿಶಾ ಬಂದ್ಲು. ಸಾಯಂಕಾಲ ತನಕ ಅವ್ನು ಇದೇ ಕಾಲ ಹಾಂ, ಆಲೇ ಒಂದೆರಡು ಆಗವೆ. 100 ಆಗ್ಬಿಟ್ಟವು. ಕರ್ಪೂರ ಹೆಂಗೆ ಹಚ್ಚಿದ್ರಿ? ಕಾಯಲ್ಲಿ ಹಚ್ಚಿದ್ರಾ? ಅಲ್ಲೇ ಎಲೆ ಮೇಲೆ. ಇಲ್ಲಿ ಕಾಯಬೇಕು ಅಟ್ಲ ಚೆನ್ನಾಗದ. ನಿಮ್ಮ ಅಮ್ಮಂಗಿರೋ ಶಕ್ತಿ ಇಲ್ವಲ್ಲ ನಿಮಗೆ ದಷ್ಟು? ಹಾಂ ಆಯಿತು. ಹಾಂ ಏನಮ್ಮ? ನಿಮ್ಮ ಅಮ್ಮಂಗಿರೋ ಶಕ್ತಿ ಇಲ್ವಲ್ಲ ಅಂದರೆ ನೀವು ಗಂಟೆಗಡಿ ಚುಚ್ಚಿರೋಲ್ಲ ಅದಕ್ಕೆ. ಊಟ ಟೈಮ್ ಕರೆಕ್ಟಾಗಿ ಊಟ ಬಂತು, ಪೂಜೆ ಟೈಮ್ ಕರೆಕ್ಟಾಗಿ ಪೂಜೆ ಆಯಿತು, ಊಟನೂ ಗೊತ್ತು. ಹಿಡ್ಕೊತಿದ್ದೀನಿ. ಪೊಂಗಲ್ ಮಾಡೋರ? ಹಾಂ, ಸಿಹಿ ಪೊಂಗಲ್. ಕರೆಯಲ್ಲಿ ಗಾಡಿ ಮಾಡಿದ್ದು ಬರೀ ಟ್ರ್ಯಾಕ್ಟರಾ? ಎರಡು ಬರಂಗಿಲ್ಲ, ಆಮೇಲೆ ಸಪ್ರೇಟ್ ಹೋಗಿಡಿ. ನಾನು ಬರೀ ಟ್ರ್ಯಾಕ್ಟರ್ ನಾನೇ ಇದ್ದೆ ಒಂದು ಕೀ ನಿಜ ಖುಷಿ ಕೀ ಮುಂದೆ ಹೊಡೆದಲ್ಲಿ ಹಿಂದೆ ಮುಂದೆ ಬಾ, ಇನ್ನೊಂಚೂರು ಇನ್ನೊಂಚೂರು ಬಾ. ಹಿಂದೆ ಆಯ್ತಾ? ಎಲ್ಲ ಹೋಯ್ತು ಹೋಯ್ತು, ಎರಡಲ್ಲ ಯಾರಕ್ಕೂ ಹೋಯ್ತು. ಯಾರನ್ನೇ ಹೋಯ್ತು ಯಾಕೆ ಹೇಳ್ತಾರೆ? ಅದು ಕೊಡಿ, ತಗೋ, ಜಾಸ್ತಿ ಐತೆ. ಇಲ್ಲ ಅದೇ ಜಾಸ್ತಿ ಐತೆ.
ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಯಾವುದೋ ಗಣೇಶನ್ ಕೂಡ ಬಿಡೋಕ್ಕೆ ನಾವು ಹೋಗ್ತಾಯಿದ್ರು. ಅದ್ರ ದರ್ಶನ ಕೂಡ ಆಯಿತು ಹೋಗ್ತಾ ರೋಡಲ್ಲಿ. ಇವಾಗ ಮೋನಿಕಾ ಏಮನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಬಾಯ್ ಏಮ ಮೋನಿಕಾ ಬಾಯ್. ಹುಷಾರು. ಬಾಯ್ ಬಾಯ್, ಟೇಕ್ ಕೇರ್ ಬಂಗಾರ ಬಾಯ್. ಅವ್ರಿಗೆ ಎಲ್ಲಿಕ್ಕಿದೆ ಹೇಳು. ಅವ್ರಿಗೆ ನೋಡಿದ್ರಾ? ಹೋಗ್ಲಿ ಬಿಡು. ನಾವಿನ್ನು ನಿನ್ ಫೋನ್ ಮಾಡಿ ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಅಡಿಕೆ ಮರ ಫ್ರೆಂಡ್ಸ್. ಬಾಮ. ನೋಡಿ ಫ್ರೆಂಡ್ಸ್, ಇದು ನಮ್ಮ ತೆಂಗಿನ ಮರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನಮ್ಮ ಚಿಕ್ಕ ಮನೆ, ಇದು ನಮ್ಮ ದೊಡ್ಡ ಮನೆ ಫ್ರೆಂಡ್ಸ್. ನಾನು ಡಿಪ್ಲೊಮೇಷನ್ಗೆ ಹೋಗಿದ್ದೆ ಫ್ರೆಂಡ್ಸ್. ಈಗ ಡಿಪ್ಲೊಮೇಷನ್ದ ಹೊರಗಡೆ ಬಂದ. ಇದು ಇದೇನು? ಇದು ನಿಮ್ಮದು ಏನು? ಇದು ನಮ್ಮ ಕರ ಫ್ರೆಂಡ್ಸ್. ಆಮೇಲೆ ಇದು ನಮ್ಮ ಮೇಕೆ ಫ್ರೆಂಡ್ಸ್. ಇದು ನಮ್ಮ ಸೊಪ್ಪು ಫ್ರೆಂಡ್ಸ್. ಇದು ಮಕ್ಕಡಿ ಮಂಕ್ರಿ. ಸಾರಿ, ಮಂಕ್ರಿ ಫ್ರೆಂಡ್ಸ್. ಇದು ಅದು ಮಂಕ್ರಿ, ಪ್ಲಾಸ್ಟಿಕ್ ಮಂಕ್ರಿ. ಇದು ಪ್ಲಾಸ್ಟಿಕ್ ಮಂಕ್ರಿ ಫ್ರೆಂಡ್ಸ್. ಇದು ಆಯುಧಗಳು ಫ್ರೆಂಡ್ಸ್. ಆಯುಧಗಳು ನೋಡಿ, ನಮ್ಮ ಆಯುಧಗಳು ಹೆಂಗಿವೆ. ಸೌದೆಗಳು ಏನು ಫ್ರೆಂಡ್ಸ್. ಇಲ್ಲಿ ದಾರಿ ಫ್ರೆಂಡ್ಸ್, ಕಾಡು ದಾರಿ. ಇಲ್ಲ ಸೆಲ್ಫ್ ಆಗತ್ತೆ ಅಂತ ಅಲ್ಲಿ ಕೋತಿ ಮರಿ ಹಾಕೊಂಡು ಹೋಗಿ, ಮರಕೋತಿ ತಾನೆ, ಮರಕೋತಿ ಹಾಕೊಂಡು ಹೋಗ್ಬೇಕು. ಒಂದು ಮರ ಬಟ್ಟೆ ಇಟ್ಕೊಂಡಿದ್ದೀವಿ, ಬಟ್ಟೆ ಇಟ್ಕೊಳ್ಳಾರ್ದ ನೀನು ಬಾ. ನೋಡಿ ಫ್ರೆಂಡ್ಸ್, ಇದು ನಮ್ಮಮ್ಮ ಫ್ರೆಂಡ್ಸ್. ನಮ್ಮಮ್ಮ ಹೈಟ್ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಡಿಪ್ಲೊಮೇಷನ್ ಹೊರಟೋಗಿದ್ರು ನಮ್ಮಮ್ಮ ಫ್ರೆಂಡ್ಸ್. ಹೋಯ್ತು ಬಿಡವ, ನೀನು ತಿರ್ಗಾಕ್ ಹೋಯ್ತಿ. ಹಾಂ, ನಾನು ಖುಷಿ ಇಬ್ಬರು ಇದ್ದೀವಲ್ಲ, ಹೋಗ್ತೀವಿ ಬಾ. ಬೀಗಾಕ್ತಾ? ಹಾಂ, ಇದು ಸಂಪಿಗೆ ಮರ ಅನಿಸುತ್ತೆ ಇದು. ಹಾಂ, ಇಲ್ಲ ಬೇರೆ ದಾರಿ ಅದ. ನೋಡಿ ಫ್ರೆಂಡ್ಸ್, ಇದು ಟಚ್ ಮೀ ನಾಟ್ ಪ್ಲಾಂಟ್ಸ್ ಫ್ರೆಂಡ್ಸ್. ಹಾಂ, ಅದೇನೋ ಅಂತಾರಲ್ಲ ಡಿಪ್ಲೊಮೇಷನ್. ಡಿಪ್ಲೊಮಾಗೆ ಹೋಗಿದೆ. ಡಿಪ್ಲೊಮೇಷನ್. ಇವಾಗ ಹೊರಟ್ವಿ ಬೆಂಗಳೂರಿಗೆ. ಇವತ್ತಂತೂ ಫುಲ್ ರಶ್ ಇರುತ್ತೆ ಬಸ್ಸು. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕುತ್ಕೋಬೇಕು, ಇಲ್ಲ ಅಂದರೆ ನಿಂತ್ಕೋ ಅಷ್ಟೇ, ಗೊತ್ತಾಯ್ತಾ? ಹಾಂ, ಅಲ್ಲೇ ಹೋಗೋದು ನಾವು, ಸ್ಟ್ಯಾಂಡ್ಗೆ ಹೋಗಲ್ಲ. ಆದರೂ ಇವತ್ತು ಸಿಗಲ್ಲ ಬಿಡು. ಏ ಬಾಮ, ನೋಡಿ ಇಲ್ಲೇ ಸಂಕ್ರಾಂತಿ ಹಬ್ಬ ಮಾಡೋದು. ಎಲ್ಲ ಇದ್ರಲ್ಲಿ ಸಿಮೆಂಟ್ ಎಲ್ಲ ಕಟ್ಬಿಟ್ಟವ್ರೆ. ಇದ್ಯಾರ್ದಿದು? ಇದೆರಡು ಇದೆಯಲ್ಲ. ಇಲ್ಲಿ ಮಣ್ಣು ಮಾಡಿದ್ರ ಅವರು? ಅವಳನ್ನ ಸುಟ್ಟಿತ್ತಾನೆ, ಅವ್ರನ್ನ ಮಣ್ಣು ಮಾಡಿದ್ರಾ? ಹಾಂ, ಹಾಂ, ಬಾಯ್.